ಗಾಂಧಿ ಜಯಂತಿಯ ಕುರಿತು ಮಕ್ಕಳ ಪುಟ್ಟ ಭಾಷಣ ಸರಳ ನುಡಿಯಲ್ಲಿ. ನಮಸ್ಕಾರ ಗುರುಗಳೇ, ಸ್ನೇಹಿತರೆ ಹಾಗೂ ನನ್ನ ಪ್ರಿಯ ಸಹಪಾಠಿಗಳೇ. ನನ್ನ ಹೆಸರು ವಿದ್ಯಾ. ಇಂದಿನ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಹೇಳಲು ತುಂಬಾ ಖುಷಿಯಾಗುತ್ತಿದೆ. ಇಂದು ಅಕ್ಟೋಬರ್ 2. ನಾವು ಗಾಂಧಿ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಈ ದಿನವು ನಮ್ಮ ದೇಶದ ರಾಷ್ಟ್ರಪಿತರಾದ ಮಹಾತ್ಮ ಗಾಂಧಿ ಅಜ್ಜನವರ ಜನ್ಮದಿನ. ಗಾಂಧಿ ಅಜ್ಜನವರ ನಿಜ ಹೆಸರು ಮೋಹನದಾಸ್ ಕರಮಚಂದ್ ಗಾಂಧಿ. ಆದರೆ ಅವರ ಸತ್ಯ, ನಿಷ್ಠೆ, ಸರಳತೆ ಮತ್ತು ಅಹಿಂಸೆಯ ಹಾದಿಯಿಂದ ಜನರು ಅವರನ್ನು ಗೌರವದಿಂದ ಮಹಾತ್ಮ ಎಂದು ಕರೆಯಲು ಪ್ರಾರಂಭಿಸಿದರು. ಗಾಂಧಿ ಅಜ್ಜನವರು ನಮಗೆ 2 ಮಹತ್ವದ ಪಾಠಗಳನ್ನು ಕಲಿಸಿದರು: ಸತ್ಯ ಮತ್ತು ಅಹಿಂಸೆ. ಅವರು ಯಾವ ಕೆಲಸ ಮಾಡಿದರೂ ಸತ್ಯದ ಹಾದಿಯಲ್ಲಿ ನಿಂತು ಮಾಡುತ್ತಿದ್ದರು. ಶತ್ರುಗಳಿಗೂ ಹಿಂಸೆ ಮಾಡದೆ ಶಾಂತಿಯ ಮೂಲಕ ಅವರಿಗೆ ಸೋಲು ತಂದುಕೊಡುತ್ತಿದ್ದರು. ಇದೇ ಅವರ ಶಕ್ತಿಯ ಗುಟ್ಟು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಚಳುವಳಿ, ಉಪ್ಪು ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಎಂಬ ಮಹತ್ವದ ಹೋರಾಟಗಳನ್ನು ನಡೆಸಿದರು. ಜನರಿಗೆ ಸ್ವದೇಶಿ ವಸ್ತುಗಳನ್ನು ಬಳಸಿ ವಿದೇಶಿ ವಸ್ತುಗಳನ್ನು ತ್ಯಜಿಸಬೇಕು ಎಂದು ಹೇಳಿದರು. ಅವರು ಸದಾ ಖಾದಿ ಬಟ್ಟೆ ತೊಟ್ಟು ಸ್ವತಃ ಚರಕ ನೂಕಿ ಬಟ್ಟೆ ಹೊಲಿಯುತ್ತಿದ್ದರು. ಗಾಂಧಿ ಅಜ್ಜನವರ ಜೀವನ ನಮಗೆ ಸರಳತೆ, ಪ್ರಾಮಾಣಿಕತೆ ಮತ್ತು ದೇಶ ಪ್ರೇಮದ ಪಾಠ ಕಲಿಸುತ್ತದೆ. ನಾವು ಅವರ ತತ್ವಗಳನ್ನು ಅನುಸರಿಸಿದರೆ ಸಮಾಜದಲ್ಲಿ ಶಾಂತಿ, ಪ್ರೀತಿ ಮತ್ತು ಸಹಕಾರ ಬೆಳೆಯುತ್ತದೆ. ಆದ್ದರಿಂದಲೇ ಪ್ರತಿ ವರ್ಷ ಅಕ್ಟೋಬರ್ 2ರಂದು ನಾವು ಗಾಂಧಿ ಜಯಂತಿಯನ್ನು ರಾಷ್ಟ್ರೋತ್ಸವದಂತೆ ಆಚರಿಸುತ್ತೇವೆ. ನಾವೆಲ್ಲರೂ ಗಾಂಧಿ ಅಜ್ಜನವರ ಹಾದಿಯಲ್ಲಿ ನಡೆದು ಒಳ್ಳೆಯ ನಾಗರಿಕರಾಗೋಣ ಎಂದು ಹೇಳುತ್ತಾ, ನನಗೆ ಈ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ.